ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಮತ್ತು UGC ನೆಟ್ 2023ಗೆ ಹೆಲ್ಪ್ ಆಗುವಂತೆ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಯೋಗ್ಯತೆಯ ಮೇಲೆ ಕನ್ನಡದಲ್ಲಿ ಥಿಯರಿ ಲೆಕ್ಚರ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET ಆಗಿರ್ಬೋದು, UGC ನೆಟ್ ಆಗಿರ್ಬೋದು, ಪೇಪರ್ 1ಗಾಗಿ ಕನ್ನಡ ಮಾಧ್ಯಮದಲ್ಲಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಇದು ನಮ್ಮ ಮೊದಲನೇ ವಿಡಿಯೋ ಆಗಿದೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ ಅಥವಾ UGC ನೆಟ್ ಪೇಪರ್ 1ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. 40 ಮಾಕ್ ಟೆಸ್ಟ್ಗಳನ್ನು ನೀಡ್ತೀವಿ. ಕಂಪ್ಲೀಟಾಗಿ ನೋಟ್ಸನ್ನು ನೀಡ್ತಾ ಇದ್ದೀವಿ. ಸಾಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೀಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ಸ್ ಮಾಡ್ಬೋದು. ಸೊ ಇವಾಗ ಥಿಯರಿ ಲೆಕ್ಚರ್ಗೆ ಹೋಗೋಣ. ನಮ್ಮ ಹಿಂದಿನ ಕ್ಲಾಸ್ ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದ್ರೆ ಏನು ಅಂತ ಹೇಳಿ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಅದಕ್ಕಿಂತ ಮುಂಚೆ ಟೀಚಿಂಗ್ ಅಂದ್ರೆ ಏನು ಅಂತ ಹೇಳಿ ನಮ್ಮ ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ವಿ. ಆ ವಿಡಿಯೋವನ್ನ ಯಾರು ನೋಡಿಲ್ಲ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಇಲ್ಲಿ ಹೋಗಿ ಫಸ್ಟ್ ಗೆ ಪಿನ್ ಮಾಡಿರ್ತೇವೆ ಪಾರ್ಟ್ 1. ಆಯ್ತಾ? ಸೊ ಇವತ್ತು ಪಾರ್ಟ್ 2 ಇದೆ. ಲೆಟ್ಸ್ ಬಿಗಿನ್. ಆದ್ರೂ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಬಿಕಾಸ್ ಆಯ್ತಾ, ಮುಂದೆ ಹೊಸ ಕಾನ್ಸೆಪ್ಟ್ ನ ಓದೋಕ್ಕಿಂತ ಮುಂಚೆ ಏನ್ ಓದಿದ್ರಿ ಅನ್ನೋದು ನಿಮ್ಗೆ ಲಿಂಕ್ ಇರ್ಬೇಕಲ್ವಾ, ಅದಕ್ಕೆ. ಸೊ ಹಳೆ ಕ್ಲಾಸಲ್ಲಿ ನಾವು ಟೀಚಿಂಗ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ ಬಂದಿದ್ವಿ. ಟೀಚಿಂಗ್ ಅಂದ್ರೆ ಏನಂತ ಕೇಳ್ತಾರ ಸರ್? ಹೌದು, ಟೀಚಿಂಗ್ ಅಂತಂದ್ರೆ ಕನ್ನಡದಲ್ಲಿ ಬೋಧನೆ ಅಂತ ಕರೀತಾರೆ. ಸೊ ಟೀಚಿಂಗ್ ಅಂದ್ರೆ ಡೆಫಿನಿಷನ್ ನೋಡೋದಾದ್ರೆ, ಟೀಚಿಂಗ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಲರ್ನರ್ಸ್, ಟೀಚರ್ಸ್, ಕರಿಕ್ಯುಲಮ್ ಮತ್ತೆ ಅದರ್ ವರಯಬಲ್ಸ್ ಆರ್ ಆರ್ಗನೈಸ್ಡ್ ಇನ್ ಅ ಸಿಸ್ಟಮೆಟಿಕ್ ವೇ ಟು ಅಟೆಂಡ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ಪಠ್ಯಕ್ರಮ ಇರ್ಬೋದು, ಬೇರೆ ಬೇರೆ ಪ್ರತಿ ಚಲಕಗಳು ಅಥವಾ ಪ್ರತಿ ವರ್ತಕಗಳು ಇವೆಲ್ಲವನ್ನ ಸಿಸ್ಟಮೆಟಿಕ್ ಆಗಿ, ಆಯ್ತಾ, ವ್ಯವಸ್ಥಿತವಾಗಿ ನಾವು ಜೋಡಿಸಿರ್ತೇವೆ ಒಂದು ವ್ಯವಸ್ಥೆಯಲ್ಲಿ. ಯಾವುದನ್ನ ಪಡೆಯಲು? ಪೂರ್ವ ನಿರ್ಧಾರಿತ ಗುರಿಗಳನ್ನ ಪಡೆಯಲು. ಸರಿನಾ? ಎಕ್ಸಾಂಪಲ್ ನೋಡೋದಾಯ್ತು ಅಂತಂದ್ರೆ, ಈಗ ನೀವು ಯಾವ್ದಾದ್ರು ಒಂದು ಪಾಠವನ್ನ ಓದ್ತಾ ಇರ್ತೀರಾ, ಆಯ್ತಾ, ಯಾವ್ದಾದ್ರು ಒಂದು ಪಾಠವನ್ನ ನೀವು ಮಕ್ಕಳಿಗೆ ಹೇಳ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ಹೇಳ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಆಯ್ತಾ, ದೇಶದ ಚಿಹ್ನೆಗಳ ಬಗ್ಗೆ ಹೇಳ್ತಾ ಇರ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಪಾಠವನ್ನ ಡೈರೆಕ್ಟ್ ಆಗಿ ಆರಂಭ ಮಾಡಿರಲ್ಲ. ಆಯ್ತಾ, ಪಾಠ 1 ನ್ಯಾಷನಲ್ ಸಿಂಬಲ್ಸ್ ಅಂತ ಡೈರೆಕ್ಟ್ ಪಾಠ ಆರಂಭ ಆಗಿರಲ್ಲ. ಪಾಠ ಆರಂಭಕ್ಕಿಂತ ಮುಂಚೆ ಇಲ್ಲಿ ಇಂಟ್ರಡಕ್ಷನ್ ಕೊಟ್ಟಿರ್ತಾರೆ. ಸೊ ಅದನ್ನ ಏನಂತ ಹೇಳ್ತಾರೆ? ಇಲ್ಲಿ ಉದ್ದೇಶಗಳು ಅಂತ ಹೇಳಿ ಹೇಳ್ತಾರೆ. ಆಯ್ತಾ, ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಆಸ್ಪಿರೆಂಟ್ಸ್. ಸರಿನಾ? ಸೊ ಈ ಪಾಠವನ್ನು ಓದಿದ ನಂತರ ವಿದ್ಯಾರ್ಥಿಯು ಡ್ಯಾಶ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅಂದ್ರೆ ಹಿ ಕಮ್ಸ್ ಟು ನೋ ಅಥವಾ ಶಿ ಕಮ್ಸ್ ಟು ನೋ ಅಬೌಟ್ ದ ನ್ಯಾಷನಲ್ ಸಿಂಬಲ್ಸ್. ಅವರಲ್ಲಿ ದೇಶಭಕ್ತಿಯ ಭಾವನೆ ಬೆಳೆಯುತ್ತೆ. ಈ ರೀತಿ ಎಲ್ಲ ಪಾಯಿಂಟ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇದನ್ನೇ ಏನಂತ ಕರೀತಾರೆ ಆಸ್ಪಿರೆಂಟ್ಸ್? ಪ್ರೀ ಡಿಟರ್ಮೈನ್ಡ್ ಗೋಲ್ಸ್ ಅಂತ ಕರೀತಾರೆ. PDG ಅಂತ ಹೇಳಿ ಕರೀತಾರೆ, ಕನ್ನಡದಲ್ಲಿ ಪೂರ್ವ ನಿರ್ಧಾರಿತ ಗುರಿಗಳು. ಸೊ ಇದನ್ನ ಸಾಧಿಸೋದಕ್ಕೆ, ಆಯ್ತಾ, ಇವೆಲ್ಲವುಗಳ ಭಾಗಿಯಾಗುವಿಕೆಗೆ ಏನಂತ ಕರೀತಾರೆ? ಟೀಚಿಂಗ್ ಅಂತ ಹೇಳಿ ಕರೀತಾರೆ. ಸರಿನಾ? ಐ ಹೋಪ್ ನಿಮ್ಗೆ ಅರ್ಥ ಇದೆ. ಅಂಡ್ ಎಜುಕೇಶನ್ ಬಗ್ಗೆ ವೇರಿಯಸ್ ಎಜುಕೇಶನಿಸ್ಟ್ಗಳು ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾದವರು ಆಸ್ ವೆಲ್ ಆಸ್ ಫಾರಿನರ್ಸ್ ಎಲ್ಲ ಥಿಯರೀಸ್ ಗಳನ್ನ ಕೊಟ್ಟಿದ್ರು. ಅದು ಆಯ್ತಾ, ನಿಮ್ಗೆ ಗೊತ್ತಾಗಿದೆ. ತುಂಬಾ ಇಂಪಾರ್ಟೆಂಟ್ ಯಾವ್ದಂತ ಹೇಳಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ? ಮಹಾತ್ಮ ಗಾಂಧೀಜಿ ಅವ್ರದ್ದು. ಯಾಕೆ ನೋಡಿ, ಮೂಲ ಶಿಕ್ಷಣ ನಯಿ ತಾಲೀಮು ವರದಾ ಶಿಕ್ಷಣ ಯಾರು ಹೇಳಿರೋದು? ಮಹಾತ್ಮ ಗಾಂಧೀಜಿ ಅವರು ಹೇಳಿರೋದು. ಸರಿನಾ ಫ್ರೆಂಡ್ಸ್? ಸೊ ಅದ್ರ ಮೇಲೆ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬರುತ್ತೆ. ಅಂಡ್ ಸರಿನಾ ಫ್ರೆಂಡ್ಸ್, ಇವತ್ತಿನ ಒಂದು ಕ್ಲಾಸಸ್ ಅಲ್ಲಿ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಏನಂತ ಹೇಳಿ ಅರ್ಥ ಮಾಡ್ಕೊಂಬರೋಣ. ಓಕೆ, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಥವಾ ಗೋಲ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರೀತಾರೆ. ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಥವಾ ಗೋಲ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಇದನ್ನ ಕರೀತಾರೆ. ಸೊ ಗೋಲ್, ಆಯ್ತಾ, ಫುಟ್ಬಾಲ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇರುತ್ತೆ? ಗೋಲ್ ಇಂಪಾರ್ಟೆಂಟ್ ಇರುತ್ತೆ. ಆಯ್ತಾ, ಇತ್ತೀಚೆಗೆ ಮ್ಯಾಚ್ ಆಯ್ತು, ವರ್ಲ್ಡ್ ಕಪ್ ಫೈನಲ್ ಆಯ್ತು ಬಿಟ್ವೀನ್ ಫ್ರಾನ್ಸ್ ಆಸ್ ವೆಲ್ ಆಸ್ ಅರ್ಜೆಂಟೈನಾ. ಸರಿನಾ ಫ್ರೆಂಡ್ಸ್? ಸೊ ಅವರ ಪ್ರಮುಖ ಉದ್ದೇಶ ಏನಾಗಿತ್ತು? ಪ್ರತಿಯೊಬ್ಬ ಆಟಗಾರರದ್ದು ಗೋಲ್. ಸೊ ನಮ್ಮ ಶಿಕ್ಷಣದ ಮುಖ್ಯ ಉದ್ದೇಶ ಏನು? ಗೋಲ್ ಅನ್ನು ಗಳಿಸೋದು. ಸರ್, ಇಲ್ಲಿನೂ ಫುಟ್ಬಾಲ್ ಮ್ಯಾಚ್ ಆಗುತ್ತಾ? ಇಲ್ಲಿ ಫುಟ್ಬಾಲ್ ಮ್ಯಾಚ್ ಆಗಲ್ಲ. ಪಾಠದಲ್ಲಿ, ಆಯ್ತಾ, ತರಗತಿಯಲ್ಲಿ ನೀವು ಮಾಡಬೇಕಾಗತ್ತೆ ಪಾಠವನ್ನ. ಸೊ ಬೋಧನೆಯ ಪ್ರಮುಖ ಉದ್ದೇಶಗಳು ಏನೇನು, ಪ್ರಮುಖ ಗೋಲ್ಗಳು ಏನೇನು ಅಂತ ನೋಡೋದಾದ್ರೆ, ಇಂಪಾರ್ಟಿಂಗ್ ದ ನಾಲೆಜ್. ಆಯ್ತಾ, ಮೊದಲನೇದಾಗಿ ನೋಡೋದಾದ್ರೆ ಇಂಪಾರ್ಟಿಂಗ್ ದ ನಾಲೆಜ್. ಐ ಟ್ರೈ ಟು ಟೀಚ್ ಇನ್ ಬೈಲ್ಯಾಂಗ್ವೇಜ್. ಆಯ್ತಾ, ಎರಡು ಭಾಷೆಯಲ್ಲಿ ಪ್ರಯತ್ನ ಮಾಡ್ತೇವೆ. ಸೊ ಕನ್ನಡದ ಅಭ್ಯರ್ಥಿಗಳು ಯಾರ್ಯಾರು ನೋಡ್ತಾ ಇದ್ದೀರಾ, ನಾವು ಏನ್ ಹೇಳ್ತೀವಿ ಅದನ್ನ ನೀವು ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಅದೇ ನೋಟ್ಸ್ ಆಗುತ್ತೆ. ಓಕೆ, ಬೋಧನೆಯ ಉದ್ದೇಶಗಳು ಅಫಿಷಿಯಲ್ ಆಗಿ ನೋಡಿ, ಇಂಪಾರ್ಟಿಂಗ್ ದ ನಾಲೆಜ್. ಇದೆಲ್ಲ ಓದಿದ್ಮೇಲೆ ನೆಕ್ಸ್ಟ್ ಬ್ಲೂಮ್ ಬರ್ತಾರೆ. ಆಯ್ತಾ, ಡೋಂಟ್ ವರಿ. ಇಂಪಾರ್ಟಿಂಗ್ ಅಂತಂದ್ರೇನು? ಆಯ್ತಾ, ಪಡೆಯುವಿಕೆ ಅಂತ ಹೇಳಿ ಕರೀತಾರೆ. ಏನನ್ನ ಪಡಿತೀರಪ್ಪ ಇಲ್ಲಿ? ನಾಲೆಜ್ ಅನ್ನ ಪಡಿತೀರಾ. ಬೋಧನೆಯ ಮೊದಲ ಉದ್ದೇಶ ಏನು? ನಾಲೆಜ್ ನ ಪಡೆಯೋದು. ಎರಡನೇ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಬ್ರಿಂಗಿಂಗ್ ಡಿಸೈರಬಲ್ ಸೋಷಿಯಲ್ ಬಿಹೇವಿಯರಲ್ ಚೇಂಜಸ್. ಆಯ್ತಾ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅಂತಂದ್ರೆ, ಅವರಲ್ಲಿ ಕೊನೆಯದಾಗಿ ಒಂದು ಗುರಿಯನ್ನ ಸಾಧಿಸ್ಬೇಕು ನೀವು. ಏನು?
ಒಂದು ಬಿಹೇವಿಯರ್ ಚೇಂಜಸ್ ಅನ್ನ ಮಾಡಬೇಕಾಗತ್ತೆ ಆಯ್ತಾ. ಒಂದು ಉತ್ತಮ ಸಮಾಜಕ್ಕಾಗಿ ಅಂತ ಹೇಳಿ ಏನ್ ಬರುತ್ತೆ ಅದನ್ನ ನೀವು ಮಾಡಬೇಕಾಗತ್ತೆ. ಯು ಮಸ್ಟ್ ಚೇಂಜ್ ಹಿಸ್ ಬಿಹೇವಿಯರ್ಸ್ ಆಸ್ ವೆಲ್ ಆಸ್ ಇಟ್ ಶುಡ್ ಬಿ ಅ ಡಿಸೈರಬಲ್. ಥರ್ಡ್ ಒನ್ ಸರ್, ಇದನ್ನ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ. ಈ ಎರಡನೇ ಪಾಯಿಂಟ್ ಇದೆ ಅಲ್ವಾ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇದನ್ನ ಹಿಡ್ಕೋಬೇಕು ನೀವು ಆಯ್ತಾ. ಏನಂತ ಕೇಳ್ತಾರೆ ಆಯ್ತಾ, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇನ್ಕ್ಲೂಡ್ಸ್ ಅಂತ ಕೇಳ್ತಾರೆ. ಬೋಧನೆಯ ಉದ್ದೇಶಗಳು ಇವನ್ನೆಲ್ಲ ಒಳಗೊಂಡಿದೆ. ನಂಬರ್ 1, ನಂಬರ್ 2, ನಂಬರ್ 3 ಆಯ್ತಾ. ಸೊ ಅದರಲ್ಲಿ ಬಿಹೇವಿಯರಲ್ ಚೇಂಜಸ್ ಆಯ್ತಾ, ಈ ವರ್ತನೆಗಳ ವರ್ತನೆಯನ್ನ ಉತ್ತಮವಾಗಿ ಪರಿವರ್ತಿಸುವುದು ಬೋಧನೆಯ ಉದ್ದೇಶ ಆಗುತ್ತೆ. ಹಾಗೇನೆ ಮೂರನೇ ಒಂದು ಉದ್ದೇಶ ನೋಡೋದಾದ್ರೆ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಇಂಟೆಲೆಕ್ಚುಯಲ್ ಅಂದ್ರೆ ಏನ್ ಸರ್, ಬುದ್ಧಿಗೆ ಸಂಬಂಧಪಟ್ಟಿದ್ದು. ಇಂಟೆಲೆಕ್ಚುಯಲ್ ಅಂತಂದ್ರೇನು, ಬೌದ್ಧಿಕ ಇನ್ ಕನ್ನಡ. ಇದು ಬೌದ್ಧಿಕ ಪ್ರಕ್ರಿಯೆ ಆಗಿದೆ. ಯಾವುದು, ಟೀಚಿಂಗ್ ಅನ್ನೋದು ಬೌದ್ಧಿಕ ಪ್ರಕ್ರಿಯೆ, ಸರಿನಾ. ಬಿಕಾಸ್ ಇಲ್ಲಿ ನೋಡಿ, ಇಂಟೆಲೆಕ್ಚುಯಲ್ ಅಂತಂದ್ರೆ ಅವರಿಗೆ ವೇರಿಯಸ್ ಸ್ಕಿಲ್ಗಳು ಡೆವಲಪ್ ಆಗುತ್ತೆ ನೋಡಿ. ನೆಕ್ಸ್ಟ್ ಪಾಯಿಂಟೇ ಅದಿದೆ, ಡೆವಲಪಿಂಗ್ ಸ್ಕಿಲ್. ಏನೇನು ಡೆವಲಪ್ ಆಗುತ್ತೆ ಅಂತ ನೋಡೋದಾದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ ಇಲ್ಲಿ ಆ ವಿದ್ಯಾರ್ಥಿಗೆ. ಕಮ್ಯುನಿಕೇಶನ್ ಸ್ಕಿಲ್ ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ ಸಂವಹನ ಆಯ್ತಾ, ಸಂವಹನ ಕೌಶಲ್ಯ ಡೆವಲಪ್ ಆಗುತ್ತೆ ಅಲ್ಲಿ. ಹಾಗೇನೆ ಕ್ರಿಟಿಕಲ್ ಥಿಂಕಿಂಗ್, ತಾರ್ಕಿಕರಿಸುವಿಕೆ ಬೆಳವಣಿಗೆ ಆಗುತ್ತೆ ಅಲ್ಲಿ, ತಾರ್ಕಿಕರಿಸುವಿಕೆ. ಅಂಡ್ ಪ್ರತಿಯೊಂದನ್ನ ಕ್ವಶನ್ ಮಾಡುವಂತಹ ಮನೋಭಾವನೆ ಬೆಳೆಯುತ್ತೆ, ಸರಿನಾ. ಸೊ ಇವೆಲ್ಲ ಏನು ಸ್ಕಿಲ್ಗಳು ಅಂತ ಹೇಳಿ ಕರೀತಾರೆ, ಸರಿನಾ. ಅದನ್ನು ಬೋಧನೆಯ ಉದ್ದೇಶ. ಹಾಗೇನೆ ಇಟ್ ಮೇಕ್ ಸೋಷಿಯಲ್ ಅಂಡ್ ಎಫಿಷಿಯಂಟ್ ಮೆಂಬರ್ ಆಫ್ ಸೊಸೈಟಿ. ಹೌದು ಆಯ್ತಾ, ಟೀಚಿಂಗ್ ನ ಪ್ರಮುಖ ಉದ್ದೇಶಗಳಲ್ಲಿ ಇದನ್ನು ಸಹ ಒಂದು. ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅಥವಾ ಇದ್ದಾಳೆ ಅಂತಂದ್ರೆ ಸೊ ಅವರಲ್ಲಿ ನೀವು ಏನ್ ಚೇಂಜಸ್ ಮಾಡಬೇಕು, ಫೈನಲಿ ಸೋಷಿಯಲ್ ಮತ್ತೆ ಎಫಿಷಿಯಂಟ್ ಮೆಂಬರ್, ಸಮಾಜದಲ್ಲಿ ಒಬ್ಬ ದಕ್ಷ ಮೆಂಬರ್ ಆಗಿ ಅವ್ರನ್ನ ನೀವು ಮಾರ್ಪಡಿಸ್ಬೇಕು, ಸರಿನಾ. ಬರೀ ಪಾಠ ಮಾಡಿ ಹೋಗೋದಲ್ಲ, ಅವ್ರನ್ನ ಯು ಮಸ್ಟ್ ಮೇಕ್ ದೆಮ್ ಎ ಎಫಿಷಿಯಂಟ್ ಪರ್ಸನ್ ಇನ್ ದ ಸೊಸೈಟಿ, ಸರಿನಾ ಫ್ರೆಂಡ್ಸ್. ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ. ಸೊ ಅಬ್ಜೆಕ್ಟಿವ್ಸ್ ಅಥವಾ ಗೋಲ್ಸ್ ಆಫ್ ಟೀಚಿಂಗ್ ಅಲ್ಲಿ ನಾಲೆಜ್ ಅನ್ನ ಆ ವಿದ್ಯಾರ್ಥಿ ಕೊಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ವರ್ತನೆಯನ್ನ ಬದಲಾವಣೆ ಮಾಡೋದು. ಮೂರನೇದು ಕೌಶಲ್ಯಗಳನ್ನ ಬಳಸೋದು ಅಥವಾ ಬೌದ್ಧಿಕ ಪ್ರಕ್ರಿಯೆಗಳನ್ನ ಕೌಶಲ್ಯಗಳನ್ನ ಬೆಳೆಸೋದು. ಹಾಗೇನೆ ಫ್ರೆಂಡ್ಸ್ ಫೈನಲಿ ಸಮಾಜಕ್ಕೆ ಉತ್ತಮವಾಗಿರುವಂತ ವ್ಯಕ್ತಿಯನ್ನ ಮಾಡುವುದು, ಸರಿನಾ. ಸೊ ಇವೆಲ್ಲ ಏನಾಗುತ್ತೆ, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನೋಡೋಣ ನೇಚರ್ ಆಫ್ ಟೀಚಿಂಗ್ ಆಯ್ತಾ. ನೇಚರ್ ಆಫ್ ಟೀಚಿಂಗ್, ನೇಚರ್ ಅಂದ್ರೆ ಏನ್ ಸರ್, ಕಾಡ. ಓಕೆ, ಕಾಡಲ್ಲ ಇಲ್ಲಿ. ನೇಚರ್ ಅಂತಂದ್ರೆ ಸ್ವಭಾವಗಳು ಅಥವಾ ಕನ್ನಡದಲ್ಲಿ ಸ್ವರೂಪಗಳು ಅಂತ ಹೇಳಿ ಹೇಳ್ತಾರೆ. ಸ್ವರೂಪಗಳು, ಸರಿನಾ. ಸ್ವರೂಪ ಏನ್ ಸರ್ ಸ್ವರೂಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಓಕೆ, ಈಗ ಒಂದು ಆನೆ ಅಂದ್ರೆ ಏನಪ್ಪಾ ಅಂತ ಕೇಳ್ತೀವಿ ನಾವು ಆಯ್ತಾ. ವಾಟ್ ಈಸ್ ಆನ್ ಎಲಿಫೆಂಟ್ ಅಂತ ಕೇಳ್ತೀವಿ. ನೀವು ಹೇಳ್ತೀರಾ ಅದಕ್ಕೆ 4 ಕಾಲ್ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ, ಸರಿನಾ. ಉದ್ದನಾಗಿರುವಂತ ಒಂದು ಟ್ರಂಕ್ ಅಥವಾ ಸೊಂಡಿಲು ಇರುತ್ತೆ, ಸರಿನಾ. ದೊಡ್ಡ ದೊಡ್ಡ ಕಿವಿಗಳಿರ್ತವೆ. ಅದೇನದು ಸ್ವರೂಪ, ನೇಚರ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನೀವು ಹೆಂಗ್ ಕಾಣುತ್ತೆ ಅಂತ ಹೇಳ್ತಿರಲ್ವಾ, ಸೊ ಅದನ್ನ ಏನಂತ ಹೇಳ್ತಾರೆ, ನೇಚರ್ ಅಂತ ಹೇಳ್ತಾರೆ. ಸೊ ಟೀಚಿಂಗ್ ನೇಚರ್ ಇದೆನಾ ಸರ್, 100% ಟೀಚಿಂಗ್ ಸ್ವರೂಪಗಳು ಇದಾವೆ ಆಯ್ತಾ. ಸೊ ಟೀಚಿಂಗ್ ನೋಡೋದಕ್ಕೆ ಹೆಂಗ್ ಕಾಣುತ್ತೆ ನೋಡಿ, ಇಲ್ಲಿದೆ ನೋಡಿ, 6 ರೀತಿಯಿಂದ ಕಾಣುತ್ತೆ ಅದು, ಸರಿನಾ. ಬೋಧನೆಯ ಸ್ವರೂಪಗಳು ಇನ್ ಕನ್ನಡ. ಫಸ್ಟ್ ಒನ್ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಟೀಚಿಂಗ್ ಇಸ್ ಅ ಪ್ರೊಫೆಷನ್ ಅಂತೆ ಆಯ್ತಾ. ಟೀಚಿಂಗ್ ಅನ್ನೋದು ಏನು, ಒಂದು ಪವಿತ್ರವಾಗಿರುವಂತ ಪ್ರೊಫೆಷನ್. ಏನಿದು ಪ್ರೊಫೆಷನ್ ಅಂದ್ರೆ, ಕನ್ನಡದಲ್ಲಿ ಪ್ರೊಫೆಷನ್ ಅಂತಂದ್ರೆ ವೃತ್ತಿ ಅಂತ ಹೇಳಿ ಕರಿತೀವಿ ನಾವು ಆಯ್ತಾ. ವೃತ್ತಿ ಅಥವಾ ಕೆಲಸ ಅಥವಾ ಕಾಯಕ, ವಾಟ್ ಎವರ್ ಆಯ್ತಾ. ಸೊ ಇದು ಕೆಲಸನಾ ಸರ್, ಹೌದು ಆಯ್ತಾ. ನೋಡಿ, ಒಬ್ಬ ವಿದ್ಯಾರ್ಥಿ ಇರ್ತಾರೆ ನಿಮ್ಮ ಹತ್ರ, ಓದಿ ನಾಳೆ ದೊಡ್ಡವರಾಗಿ ಏನಾದ್ರು ಸಾಧನೆ ಮಾಡಿದಾನೆ ಅಥವಾ ಬೇರೆ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದರ ರೂಟ್ ಎಲ್ಲಿರುತ್ತೆ, ಟೀಚಿಂಗ್ ಆಗಿರುತ್ತೆ. ಸೊ ಟೀಚಿಂಗ್ ನ ಮಾಡೋರು ಯಾರು, ಟೀಚರ್ ಅಥವಾ ಪ್ರೊಫೆಸರ್. ಸೊ ಟೀಚಿಂಗ್ ಇಸ್ ಅ ಪ್ರೊಫೆಷನ್ ಆಗುತ್ತೆ ಇಲ್ಲಿ ಆಯ್ತಾ. ಯಾಕಂದ್ರೆ ಇಲ್ಲಿ ನೋಡೋದಾದ್ರೆ ಟೀಚರ್ ಇಸ್ ದ ಪರ್ಸನ್ ಹೂ ವರ್ಕ್ಸ್ ವಿತ್ ದ ಸ್ಟೂಡೆಂಟ್ ಟು ಹೆಲ್ಪ್ ದೆಮ್ ಟು ಅಚೀವ್ ದ ನಾಲೆಜ್ ಆಯ್ತಾ. ನಾಲೆಜ್ ನ ಗಳಿಸ್ಕೊಳ್ಳಕ್ಕೆ ಅಥವಾ ಕಾಂಪಿಟೆನ್ಸ್ ಅಂತ ಹೇಳ್ತಾರೆ, ಸ್ಪರ್ಧಾತ್ಮಕ ಮನೋಭಾವನೆ ಇರ್ಬೋದು, ವರ್ಚ್ಯೂಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಸಮಾಜದಲ್ಲಿ ಕೆಲವೊಂದು ಎಥಿಕ್ಸ್ ಗಳು ಬೇಕಾಗುತ್ತೆ. ಸೊ ಎಲ್ಲವನ್ನ ಬೆಳೆಸುವಂತ ಕೆಲಸ ಟೀಚರ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಟೀಚಿಂಗ್ ಈಸ್ ಅ ಪ್ರೊಫೆಷನ್ ಅಂತ ಕರೀತಾರೆ. ಹಾಗೇನೆ ಇಟ್ ಇಸ್ ಅ ಮದರ್ ಆಫ್ ಆಲ್ ಪ್ರೊಫೆಷನ್ಸ್, ಸರಿನಾ. ಓಕೆ, ಎರಡನೇದು ಏನಂತ ನೋಡೋದಾದ್ರೆ ಟೀಚಿಂಗ್ ಈಸ್ ಅ ಸೈನ್ಸ್ ಆಸ್ ವೆಲ್ ಆಸ್ ಅನ್ ಆರ್ಟ್ ಅಂತೆ. ಸೊ ಟೀಚಿಂಗ್ ಅನ್ನೋದು ಒಂದು ಕಲೆ ಮತ್ತೆ ಟೀಚಿಂಗ್ ಅನ್ನೋದು ಒಂದು ಸೈನ್ಸ್ ಆಗಿರುತ್ತೆ. ಯಾವ ರೀತಿ ಅಂತ ನೋಡೋದಾದ್ರೆ ನೋಡಿ, ನೀವೇನ್ ಟೀಚಿಂಗ್ ಮಾಡಿರ್ತೀರಲ್ವಾ ಅದನ್ನ ಏನ್ ಮಾಡ್ಬೋದು, ನೀವು ಇವ್ಯಾಲ್ಯೂಯೇಟ್ ಮಾಡಬಹುದಾಗಿದೆ. ಇವ್ಯಾಲ್ಯೂಯೇಟ್ ಅಂತಂದ್ರೇನು, ಎಕ್ಸಾಮೈನ್ ಅಂತ ಹೇಳ್ತಾರೆ, ಪರೀಕ್ಷೆ ಮಾಡಬಹುದು ಆಯ್ತಾ. ನೀವು ಏನಾದ್ರು ಪಾಠ ಮಾಡಿರ್, ಈಗ ನಾವು ನಿಮ್ಗೆ ಹೇಳ್ತಾ ಇದೀವಿ, ಸೊ ಕೊನೆಯದಾಗಿ ನಿಮಗೆ ಪ್ರಶ್ನೆ ಕೇಳ್ತೀವಿ ತಾನೆ ಆಯ್ತಾ. ಇದರಿಂದ ಏನಾಗುತ್ತೆ, ಟೆಸ್ಟ್ ಮಾಡ್ದಂಗ ಆಗುತ್ತೆ. ಸೊ ಸೈನ್ಸ್ ಅಲ್ಲಿ ಪ್ರತಿಯೊಂದನ್ನ ನಾವು ಟೆಸ್ಟ್ ಮಾಡೋದ್ರ ಮೂಲಕ ನಂಬುತ್ತೇವೆ. ಟೀಚಿಂಗ್ ಅಷ್ಟೇ ಆಯ್ತಾ. ಟೀಚಿಂಗ್ ನಾವು ಇವ್ಯಾಲ್ಯೂಯೇಟ್ ಮಾಡ್ತೇವೆ ಮತ್ತೆ ಎಕ್ಸಾಮೈನ್ ಮಾಡ್ತೇವೆ. ಮೂರನೇದನ್ನ ನೋಡೋದಾದ್ರೆ ಇಟ್ ಈಸ್ ಅನ್ ಇಂಟರಾಕ್ಷನ್. ಇಂಟರಾಕ್ಷನ್ ಅಂತಂದ್ರೇನು, ಕನ್ನಡದಲ್ಲಿ ಪರಸ್ಪರ ಪ್ರಕ್ರಿಯೆ ಇದು ಆಯ್ತಾ. ಪರಸ್ಪರ ಕ್ರಿಯೆ ಆಗಿರುತ್ತೆ, ಸರಿನಾ. ಯಾವುದು, ಟೀಚಿಂಗ್ ಅನ್ನೋದು. ಈಗ ನಾವು ನಿಮ್ಗೆ ಪಾಠ ಹೇಳ್ತಾ ಇದೀವಿ, ನೀವೇನ್ ಮಾಡ್ತಾ ಇರ್ತಾರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಂತೀರಾ, ನೋಟ್ಸ್ ಮಾಡ್ತೀರಾ. ಸೊ ಇದನ್ನೇ ಏನಂತ ಹೇಳ್ತಾರೆ, ಇಂಟರಾಕ್ಷನ್. ಅಥವಾ ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡ್ತೀರಾ, ಸರಿನಾ ಫ್ರೆಂಡ್ಸ್. ಸೊ ಅದನ್ನೆಲ್ಲ ಅವನೇನಂತ ಹೇಳ್ತಾರೆ, ಇಂಟರಾಕ್ಷನ್
ಹಾಗೇನೆ ಆಸ್ಪಿರೆಂಟ್ಸ್ ಇಟ್ ಇಸ್ ಅ ಡೈನಾಮಿಕ್ ಪ್ರೋಸೆಸ್. ಏನ್ ಸರ್ ಇದು ಡೈನಾಮಿಕ್ ಅಂದ್ರೆ? ಡೈನಾಮಿಕ್ ಅಂತಂದ್ರೆ ಚಲನಶೀಲ, ಆಯ್ತಾ, ಚಲನಶೀಲ. ಏನಂತಂದ್ರೆ ನೋಡಿ, ಯಾಕೆ ಇದರಲ್ಲಿ ಏನಾದ್ರೂ ಮೂವ್ಮೆಂಟ್ ಆಗುತ್ತಾ ಸರ್? ಹೌದು, ಬಿಕಾಸ್ ನೋಡೋದಾದ್ರೆ ಪೀಪಲ್ ಆರ್ ಆಕ್ಟಿವ್ ಆಗಿರ್ತಾರೆ ಇದರಲ್ಲಿ. ಪ್ಯೂಪಿಲ್ ಅಂದ್ರೆ ಯಾರು? ವಿದ್ಯಾರ್ಥಿಗಳು ಏನಾಗಿರ್ತಾರೆ, ನೀವು ಪಾಠ ಮಾಡುವಾಗ ಬಹಳ ಆಕ್ಟಿವ್ ಇನ್ ವಾಟ್ ದೇ ಆರ್ ಲರ್ನಿಂಗ್, ಆಯ್ತಾ. ಪ್ಯೂಪಿಲ್ಗಳು ಆಕ್ಟಿವ್ ಆಗಿರ್ತಾರಂತೆ, ಅಂಡ್ ಅವ್ರು ಏನ್ ಮಾಡ್ತಾ ಇದಾರೆ ಅಥವಾ ನೀವೇನ್ ಮಾಡ್ತಾ ಇದಾರೆ ಅನ್ನೋದನ್ನ ಬಹಳ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಅಂಡ್ ಕಲಿಕೆ ಆಗುತ್ತೆ ಇಲ್ಲಿ, ಸರಿನಾ. ಸೊ ಪ್ರತಿಯೊಂದು ಏನಾಗಿದೆ ಇಲ್ಲಿ ಮೂವ್ಮೆಂಟ್ ಇದೆ ನೋಡಿ, ಸರಿನಾ. ಹಾಗೇನೆ ಅಷ್ಟೇ ಅಲ್ಲ, ಮಲ್ಟಿ ಸೆನ್ಸರಿ, ಆಯ್ತಾ, ಮಲ್ಟಿ ಸೆನ್ಸಾರ್ಸ್ ಏನಿರ್ತವೆ ಆಕ್ಟಿವ್ ಆಗಿರ್ತವೆ ಈ ಟೈಮಲ್ಲಿ, ಆಯ್ತಾ. ಸೆನ್ಸ್ ಆರ್ಗನ್ಸ್ ಅಂತಂದ್ರೆ ಜ್ಞಾನೇಂದ್ರಿಯಗಳು, ಆಯ್ತಾ. ಜ್ಞಾನೇಂದ್ರಿಯಗಳು ಏನಿರ್ತವೆ ಬಹಳ ಬಹಳ ಆಕ್ಟಿವ್ ಆಗಿರ್ತವೆ. ಹಾಗೇನೆ ಕೊಲಾಬರೇಟಿವ್ ವ್ಯವಸ್ಥೆ ಇರುತ್ತೆ ಇಲ್ಲಿ. ಕೊಲಾಬರೇಟಿವ್ ಅಂತಂದ್ರೇನು, ಆಯ್ತಾ, ಕೊಲಾಬರೇಟಿವ್ ಅಂತಂದ್ರೇನು? ಸಹಕಾರ ಇರುತ್ತೆ ಇಲ್ಲಿ, ವಿದ್ಯಾರ್ಥಿಗಳ ನಡುವೆ ಸಹಕಾರ ಇರುತ್ತೆ. ಹಾಗೇನೆ ಕೈನೆಸ್ಥೆಟಿಕ್ ಲರ್ನಿಂಗ್ ಇರುತ್ತೆ. ಕೈನೆಸ್ಥೆಟಿಕ್ ಲರ್ನಿಂಗ್ ಅಂತಂದ್ರೆ ಏನ್ ಸರ್? ಕೈನೆಸ್ಥೆಟಿಕ್ ಲರ್ನಿಂಗ್ ಅಂತಂದ್ರೆ ಚಲನೆ. ವಿದ್ಯಾರ್ಥಿಗೆ ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ. ಪ್ರಯೋಗ ಮಾಡ್ತಾರೆ, ಆಯ್ತಾ. ಸಹಕಾರ ಮಾಡ್ತಾರೆ. ಹಾಗೇನೆ ಜ್ಞಾನಗಳನ್ನ ಗಳಿಸ್ಕೋಬೇಕಾ, ಜ್ಞಾನೇಂದ್ರಿಯಗಳನ್ನ ಬಳಸ್ಕೊಂಡು ಜ್ಞಾನವನ್ನು ಗಳಿಸ್ಕೊಂತಾರೆ. ಸೊ ಹಾಗಾಗಿ ಟೀಚಿಂಗ್ ಇಸ್ ಅ ಡೈನಾಮಿಕ್. ಹಾಗೇನೆ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಹೌದು, ಟೀಚಿಂಗ್ ಅನ್ನೋದು ಏನಾಗಿರುತ್ತೆ? ಒಂದು ಬೌದ್ಧಿಕತೆಗೆ ಸಂಬಂಧಪಟ್ಟಂತಹ ಪ್ರೋಸೆಸ್ ಇಂಟೆಲೆಕ್ಚುಯಲ್, ಬುದ್ಧಿಗೆ ಸಂಬಂಧಪಟ್ಟದ್ದು. ಸೊ ಇದರಲ್ಲಿ ಏನೇನ್ ಮಾಡ್ತಾರೆ ವಿದ್ಯಾರ್ಥಿ? ಲರ್ನಿಂಗ್ ಮಾಡ್ತಾರೆ, ಸರಿನಾ. ಎಂಗೇಜ್ ಆಗ್ತಾರೆ. ಎಂಗೇಜ್ ಅಂತಂದ್ರೆ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾರೆ, ಆಯ್ತಾ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಸೈನ್ಸ್ ಪ್ರಾಜೆಕ್ಟ್ ಇದೆ, ಮ್ಯಾಥ್ಸ್ ಪ್ರಾಜೆಕ್ಟ್ ಇದೆ, ಆಯ್ತಾ, ಅಥವಾ ಕನ್ನಡ ಯಾವ್ದೋ ಒಂದು ಪದ್ಯ ಇದೆ ಅಂತಂದ್ರೆ ಸಾಮೂಹಿಕವಾಗಿ ಹಾಡ್ತಾರೆ. ಸೊ ಅದನ್ನೇನಂತ ಕರೀತಾರೆ? ಇಂಟೆಲೆಕ್ಚುಯಲ್ ಪ್ರೋಸೆಸ್ ಅಂತ ಹೇಳಿ ಕರೀತಾರೆ, ಆಯ್ತಾ. ಹಾಗೇನೆ ಅವರಿಗೆ ಒಂದು ಪ್ರವೋಕ್ ಆಗುತ್ತೆ. ಪ್ರವೋಕ್ ಅಂದ್ರೆ ಏನು? ಪ್ರವೋಕ್ ಅಂತಂದ್ರೆ ಅವರ ಮನಸ್ಸು ತುಡಿತಾ ಇರುತ್ತೆ ಒಂದು, ಆಯ್ತಾ. ಎಲ್ಲವನ್ನ ಸಲೀಸಾಗಿ ಒಪ್ಕೊಳ್ಳಲ್ಲ, ಚಾಲೆಂಜ್, ಕ್ವಶನ್ ಮಾಡುವಂತಹ ಮನೋಭಾವನೆ ಬರುತ್ತೆ ಅದರಲ್ಲಿ, ಸರಿನಾ. ಹಾಗೇನೆ ಥಿಂಕ್ ಮಾಡ್ತಾರೆ. ಥಿಂಕ್ ಅಂದ್ರೇನು? ಯೋಚಿಸುವುದು, ಚಿಂತೆ ಮಾಡೋದಲ್ಲ, ಸರಿನಾ. ಸೊ ಇವೆಲ್ಲವೂ ಬರ್ತಾವೆ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಹಾಗೇನೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ಇಟ್ ಈಸ್ ಆನ್ ಇಂಟೆಲೆಕ್ಚುಯಲ್ ಪ್ರೋಸೆಸ್. ಇದೊಂದು ಬೌದ್ಧಿಕತೆಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆ. ಯಾವುದು? ಟೀಚಿಂಗ್ ಅನ್ನೋದು. ಇಟ್ ಹ್ಯಾಸ್ ಡಿಫರೆಂಟ್ ಲೆವೆಲ್ಸ್, ಆಯ್ತಾ. ಟೀಚಿಂಗಿಗೆ ಬೇರೆ ಬೇರೆ ಲೆವೆಲ್ಗಳು ಇರ್ತವೆ, ಆಯ್ತಾ. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀವಿ ನಿಮಗೆ. ಟೀಚಿಂಗಿಗೆ ಮುಖ್ಯವಾಗಿ ಮೂರು ಲೆವೆಲ್ಗಳು ಇರ್ತವೆ. ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮತ್ತೆ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಹೇಳಿ, ಆಯ್ತಾ. 3 ಲೆವೆಲ್ಗಳು ಬರ್ತವೆ ಟೀಚಿಂಗಿಗೆ. ಎಷ್ಟು ಲೆವೆಲ್ಸ್ಗಳು ಬರ್ತವೆ? 3 ಲೆವೆಲ್ಗಳು ಬರ್ತವೆ, ಆಯ್ತಾ. 3 ಲೆವೆಲ್ಸ್ ಆರ್ ದೇರ್. ಫಸ್ಟ್ ಒನ್ ಮೆಮೊರಿ ಲೆವೆಲ್, ಹಾಗೇನೆ ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಮೂರನೇದು ಯಾವುದು? ರಿಫ್ಲೆಕ್ಟಿವ್ ಲೆವೆಲ್, ಸರಿನಾ. ಇದನ್ನ ಕನ್ನಡದಲ್ಲಿ ಹೇಳ್ತೀವಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಸೊ ನಿಮ್ಗೆ ಗೊತ್ತಾಯ್ತು ನೇಚರ್ ಆಫ್ ಟೀಚಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಟೀಚಿಂಗ್ ಅನ್ನೋದು ಒಂದು ಪ್ರೊಫೆಷನ್ ಆಗಿದೆ. ಟೀಚಿಂಗ್ ಅನ್ನೋದು ಸೈನ್ಸ್ ಮತ್ತೆ ಆರ್ಟ್ ಆಗಿದೆ. ಹಾಗೇನೆ ಟೀಚಿಂಗ್ ಅನ್ನೋದು ಒಂದು ಪರಸ್ಪರ ಪ್ರಕ್ರಿಯೆ, ಡೈನಾಮಿಕ್ ಪ್ರಕ್ರಿಯೆ, ಇಂಟೆಲೆಕ್ಚುಯಲ್ ಪ್ರಕ್ರಿಯೆ, ಹಾಗೇನೆ ಬೇರೆ ಬೇರೆ ಲೆವೆಲ್ಗಳು ಇರ್ತವೆ. ಮುಖ್ಯವಾಗಿ 3 ಲೆವೆಲ್ಗಳು ಅಂತ ಹೇಳಿ ಅರ್ಥ ಆಯ್ತು. ಓಕೆ ಫ್ರೆಂಡ್ಸ್, ಏನೇನು ಓದಿದೀವಿ ಅಂತ ಹೇಳಿ ಗೊತ್ತಾಯ್ತು. ಒಂದನೇದಾಗಿ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಗೊತ್ತಾಯ್ತು. ಬೋಧನೆಯ ಉದ್ದೇಶಗಳು ಓದಿದ್ರಿ, ಅಥವಾ ಗೋಲ್ ಅಂತ ಹೇಳಿದ್ವಲ್ವಾ, ಅದು ಓದಿದ್ರಿ, ಸರಿನಾ. ಅಂಡ್ ಎರಡನೇದು ನೇಚರ್ ಆಫ್ ಟೀಚಿಂಗ್ ನ ಓದಿದ್ರಿ, ಅಂದ್ರೆ ಬೋಧನೆಯ ಸ್ವರೂಪಗಳನ್ನ ಓದಿದ್ರಿ, ಸರಿನಾ, ಸ್ವರೂಪಗಳು. ಸೊ ಈಗ ಓದೋಣ ಆಸ್ಪಿರೆಂಟ್ಸ್ ಮೂರನೇ ಬಹಳ ಇಂಪಾರ್ಟೆಂಟ್ ಟಾಪಿಕ್, ವರಯಬಲ್ಸ್ ಆಫ್ ಟೀಚಿಂಗ್. ವರಯಬಲ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಬೋಧನೆಯ ಚಲಕಗಳು, ಆಯ್ತಾ. ಬೋಧನೆಯ ಚಲಕಗಳು ಅಥವಾ ಬೋಧನೆಯ ವ್ಯತ್ಯಾಸ ಅಥವಾ ವ್ಯತ್ಯಯ ಸಾಧ್ಯಗಳು ಅಂತ ಹೇಳಿ ಕರೀತಾರೆ. ವ್ಯತ್ಯಯ ಸಾಧ್ಯಗಳು ಅಂತ ಹೇಳಿ ಕರೀತಾರೆ, ಸರಿನಾ. ಅಥವಾ ಚಲಕಗಳು, ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ ಆಸ್ಪಿರೆಂಟ್ಸ್, ವರಯಬಲ್ಸ್ ಆಫ್ ಟೀಚಿಂಗ್ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಇದನ್ನ? ಬೋಧನೆಯ ಚಲಕಗಳು, ಆಯ್ತಾ. ಬೋಧನೆಯ ಚಲಕಗಳು. ಯಾರ್ಯಾರು ನೋಟ್ಸ್ ಮಾಡ್ತಾ ಇದ್ದೀರಾ ಕೈಂಡ್ಲಿ ಇದೇ ರೀತಿ ಮಾಡಿ. ಬೋಧನೆಯ ಚಲಕಗಳು. ಓಕೆ, ಹಿಂದಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ, ಆಯ್ತಾ, 2 ಚಲಕಗಳನ್ನ ಮೇಂಟೈನ್ ಮಾಡ್ತಾ ಇದ್ರು. ಓಲ್ಡ್ ವರಯಬಲ್ಸ್ ಆರ್ 2 ಟೈಪ್ ವಿಚ್ ಸೆಡ್ ಓನ್ಲಿ 2 ಥಿಂಗ್ಸ್. ಎರಡನ್ನು ಮಾತ್ರ ಹೇಳ್ತಾ ಇದ್ರು ಅಲ್ಲಿ, ಎರಡನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ರು. ಮೊದಲನೇದು ಯಾವುದು? ಟೀಚರ್. ಎರಡನೇದು ಯಾರು? ಸ್ಟೂಡೆಂಟ್. ಅಷ್ಟೇ, ಬೇರೆ ಏನಿದ್ದಿಲ್ಲ, ಸರಿನಾ. ಟೀಚರ್ ಏನ್ ಹೇಳ್ತಾರಲ್ವಾ ಅದೇ ಫೈನಲ್ ಆಗಿತ್ತು. ಎಲ್ಲಿ? ಹಳೆ ಕಾಲದಲ್ಲಿ, ಸರಿನಾ. ಅದನ್ನ ವಿದ್ಯಾರ್ಥಿಗಳು ಸುಮ್ಮನೆ ಕೇಳಿಸ್ಕೋಬೇಕಾಗಿತ್ತು, ಜಾಸ್ತಿ ಎಲ್ಲ ಮಾತಾಡಂಗಿದ್ದಿಲ್ಲ, ಸರಿನಾ. ಸೊ ನಾವೇನ್ ಓದ್ತಾ ಇದೀವಿ? ಬೋಧನೆಯ ಚಲಕಗಳನ್ನು ಓದ್ತಾ ಇದೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ನ್ಯೂ ವರಯಬಲ್ಸ್, ಹೊಸ ಚಲಕಗಳಲ್ಲಿ, ಆಯ್ತಾ, ಹೊಸ ಚಲಕಗಳಲ್ಲಿ 3 ರೀತಿಯ ಚಲಕಗಳು ಬರ್ತವೆ. ಮೊದಲನೇದು ಇಂಡಿಪೆಂಡೆಂಟ್ ಚಲಕ, ಸ್ವತಂತ್ರ ಅಂತ ಹೇಳ್ತಾರೆ. ಡಿಪೆಂಡೆಂಟ್ ಅಂತಂದ್ರೆ ಏನು? ಅವಲಂಬಿತ, ಸರಿನಾ, ಅವಲಂಬಿತ. ಹಾಗೇನೆ ಇಂಟರ್ವೀನಿಂಗ್. ಇಂಟರ್ವೀನಿಂಗ್ ಅಂದ್ರೆ ಏನು? ಆಯ್ತಾ, ನಿರಂತರವಾಗಿ ಬದಲಾಗುವ, ಆಯ್ತಾ, ನಿರಂತರವಾಗಿ ಬದಲಾಗುವ ಅಂತ ಹೇಳಿ ಕರೀತಾರೆ. ಸೊ ಚಲಕಗಳು, ಸರಿನಾ.
ಸೊ ವರಯಬಲ್ಸ್ ಆಫ್ ಟೀಚಿಂಗ್ ಎಷ್ಟಿದಾವೆ ಈಗ ಸದ್ಯಕ್ಕೆ? 3 ಇದಾವೆ ನೋಡಿ, 3 ಇದಾವೆ. ಹಳೇದೆಷ್ಟಿತ್ತು? 2 ಇತ್ತು. ಯಾರ್ಯಾರಿದ್ರು ಅವರು? ಟೀಚರ್ ಇದ್ರು, ಸ್ಟೂಡೆಂಟ್ ಅಥವಾ ಲರ್ನರ್ ಅಂತ ಕರೀತಾರೆ. ಸರಿನಾ? ಬರೀ ಇಬ್ಬರೇ ಇದ್ರು. ಈಗ ಎಷ್ಟು ಚೆನ್ನಾಗಿದ್ದಾರೆ? ಈಗ ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡಿಪೆಂಡೆಂಟ್, ಡಿಪೆಂಡೆಂಟ್, ಇಂಟರ್ವೀನಿಂಗ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಎಷ್ಟಿತ್ತು? ಬರೀ 2 ಇದ್ರು. ಯಾರ್ಯಾರವರು? ಟೀಚರ್ ಮತ್ತೆ ಲರ್ನರ್ ಇದ್ರು. ಸರಿನಾ? ಈಗ ಏನಾಗಿದೆ ಅಂತ ನೋಡೋದಾದ್ರೆ 3 ಆಗಿದೆ. ಯಾರ್ಯಾರು? ಡಿಪೆಂಡೆಂಟ್ ಫಸ್ಟ್ ಆಫ್ ಆಲ್, ಆಯ್ತಾ? ಆಮೇಲೆ ಇಂಡಿಪೆಂಡೆಂಟ್, ಆಮೇಲೆ ಯಾರು ಬರ್ತಾರೆ? ಇಂಟರ್ವೀನಿಂಗ್ ವರಯಬಲ್ಸ್. ಇಂಟರ್ವೀನಿಂಗ್ ಅಂತಂದ್ರೆ ಏನು? ಕನ್ನಡದಲ್ಲಿ ನಿರಂತರವಾಗಿ ಬದಲಾಗುವಂತಹ ಚಲಕಗಳು. ಸರಿನಾ? ಸೊ ಈ 3 ಸೇರಿ ಈಗೇನಾಗಿದೆ? ವರಯಬಲ್ಸ್ ಆಫ್ ಟೀಚಿಂಗ್ ಆಗಿದೆ, ಹೊಸ ಈಗ ಸದ್ಯಕ್ಕೆ, ಆಯ್ತಾ? ಹೊಸ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ. ಸೊ ಇಂಡಿಪೆಂಡೆಂಟ್ ಚಲಕ ಯಾರು ಬರ್ತಾರೆ ಇಲ್ಲಿ? ಅಫ್ಕೋರ್ಸ್ ಟೀಚರ್, ಆಯ್ತಾ? ಟೀಚರ್ ಏನಾಗಿರ್ತಾರೆ ಇಲ್ಲಿ? ಸ್ವತಂತ್ರವಾಗಿರ್ತಾರಂತೆ, ಆಯ್ತಾ? ಇವರಿಗೆ ಸ್ವತಂತ್ರ ಫ್ರೀಡಮ್ ಇರುತ್ತೆ. ಇವರಿಗೆ ಯಾವ ರೀತಿ ಆದ್ರೂ ಪಾಠ ಮಾಡಬಹುದು, ಹೇಗಾದ್ರೂ ಪಾಠ ಮಾಡಬಹುದು ಇವರು. ಸರಿನಾ? ಡಿಪೆಂಡೆಂಟ್ ಯಾರಿಲ್ಲಿ? ಲರ್ನರ್, ವಿದ್ಯಾರ್ಥಿ ಏನಾಗಿರ್ತಾರೆ ಇಲ್ಲಿ? ಅವಲಂಬಿತ ಆಗಿರ್ತಾರೆ, ಆಯ್ತಾ? ಅವಲಂಬಿತ ಆಗಿರ್ತಾರೆ. ಸರಿನಾ? ಹಾಗೇನೆ ಇಂಟರ್ವೀನಿಂಗ್ ಅಲ್ಲಿ ಯಾವ್ಯಾವ ಬರ್ತವೆ? ಇಂಟರ್ವೀನಿಂಗ್ ಅಲ್ಲಿ ಅಂದ್ರೆ ನಿರಂತರವಾಗಿ ಬದಲಾಗುತ್ತಿರುವಂತ ಚಲಕಗಳಲ್ಲಿ ಯಾರ್ಯಾರು ಬರ್ತಾರಂತ ನೋಡೋದಾದ್ರೆ ತುಂಬಾ ಬರ್ತಾರೆ. ಹೆಂಗೆ ಸರ್, ಯಾವ ತರ ನೆನ್ಪಿಟ್ಕೋಬೇಕು ಅಂತಂದ್ರೆ ಎಕ್ಸಾಂಪಲ್ ನೋಡಿ, ಆಯ್ತಾ? TLM ಅಂತ ಹೇಳಿ ನೀವು ಓದಿರ್ತೀರ. TLM ಅಂದ್ರೆ ಏನು? ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಅಂದ್ರೆ ಬೋಧನೆ ಮಾಡೋದಕ್ಕೆ ಉಪಯೋಗವಾಗುವಂತಹ ಕೆಲವೊಂದು ಸಾಮಗ್ರಿಗಳು, ಆಯ್ತಾ? ಕಲಿಕಾ ಸಾಮಗ್ರಿಗಳು ಇನ್ ಕನ್ನಡ, ಆಯ್ತಾ? ಕಲಿಕಾ ಸಾಮಗ್ರಿಗಳು ಅಂತ ಕರೀತಾರೆ. ಎರಡನೇದು ಕಲಿಕಾ ಸಾಮಗ್ರಿ ಅಂದ್ರೆ ಏನು? ಈಗ ನೋಡ್ರಪ್ಪ, ಪಾಠ ಮಾಡೋದಕ್ಕೆ ಏನೇನ್ ಬೇಕು? ಒಂದು ಬೋರ್ಡ್ ಬೇಕು, ಒಂದು ಆಯ್ತಾ ಚಾಕ್ ಪೀಸ್ ಬೇಕಾಗತ್ತೆ, ಮಾರ್ಕರ್ ಬೇಕಾಗತ್ತೆ, ಆಯ್ತಾ? ಒಂದು ಸಿಸ್ಟಮೆಟಿಕ್ ವಾತಾವರಣ ಬೇಕಾಗತ್ತೆ. ಇದನ್ನೆಲ್ಲವನ್ನ ಏನಂತ ಕರೀತಾರೆ? TLM ಅಂತ ಹೇಳಿ ಕರೀತಾರೆ. ಅಥವಾ ಪ್ರಯೋಗ ಮಾಡ್ಬೇಕಂದ್ರೆ ಲ್ಯಾಬಿನ ಇನ್ಸ್ಟ್ರೂಮೆಂಟ್ಗಳು ಬೇಕಾಗತ್ತೆ, ಸೂಕ್ಷ್ಮದರ್ಶಕ ಬೇಕಾಗತ್ತೆ. ಇವೆಲ್ಲವನ್ನು ಏನಂತ ಕರೀತಾರೆ? ಕಲಿಕಾ ಸಾಮಗ್ರಿಗಳು. ಸೊ ಇವೆಲ್ಲ ಏನು? ಇಂಟರ್ವೀನಿಂಗ್ ಅಲ್ಲಿ ಬರ್ತವೆ. ಹಾಗೇನೆ ಬುಕ್ ನೋಡಿ, ವೆರಿ ಇಂಪಾರ್ಟೆಂಟ್. ಬುಕ್ ಅಂತೂ ನಿಮ್ಗೆ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಹಾಗೇನೆ ಆಸ್ಪಿರೆಂಟ್ಸ್ ಈ ಒಂದು ಎನ್ವಿರಾನ್ಮೆಂಟ್, ಹಾಗೇನೆ ಆಸ್ಪಿರೆಂಟ್ಸ್ ಕರಿಕ್ಯುಲಮ್, ಆಯ್ತಾ? ಕರಿಕ್ಯುಲಮ್ ಪಠ್ಯಕ್ರಮ ಅಂತ ಹೇಳ್ತೀವಲ್ವಾ, ಅದನ್ನು ಎಲ್ಲಿ ಬರುತ್ತೆ? ಇಂಟರ್ವೀನಿಂಗ್ ಅಲ್ಲಿ ಬರುತ್ತೆ. ಹಾಗೇನೆ ಮೆಥಡ್ಸ್, ಆಯ್ತಾ? ಮೆಥಡ್ಸ್ ಇವೆಲ್ಲ ಎಲ್ಲಿ ಬರ್ತವೆ? ಇಂಟರ್ವೀನಿಂಗ್ ಅಲ್ಲಿ ಬರ್ತವೆ. ಇವನ್ನೆಲ್ಲ ಯಾಕೆ ಇಂಟರ್ವೀನಿಂಗ್ ಅಲ್ಲಿ ಇಟ್ರು ಅಂತ ನೋಡೋದಾದ್ರೆ ಇವು ನಿರಂತರವಾಗಿ ಬದಲಾಗ್ತಾ ಇರ್ತವೆ. ಎಕ್ಸಾಂಪಲ್ ಹೇಳಿದ್ವಿ ನಿಮಗೆ. ಈಗ ಎಕ್ಸಾಂಪಲ್ ನೋಡೋದಾದ್ರೆ TLM ಅಂತ ಹೇಳ್ತಾ ಇದೀವಿ, ಆಯ್ತಾ? TLM ಅಂದ್ರೆ ಏನು? ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ, ಕಲಿಕಾ ಸಾಮಗ್ರಿಗಳು ಅಂತ ಹೇಳಿ ಕರಿತೀವಿ, ಅಥವಾ ಬೋಧನಾ ಸಾಮಗ್ರಿಗಳು ಅಂತ ಹೇಳಿ ಕರಿತೀವಿ. ಸೊ ಪಾಠ ಮಾಡ್ಬೇಕಂತಂದ್ರೆ ಒಂದೇ ರೀತಿ TLM ಬಳಸಲ್ಲ ನೀವು. ಕನ್ನಡಕ್ಕೆ ಬೇರೆ, ಇಂಗ್ಲಿಷಿಗೆ ಬೇರೆ, ಮ್ಯಾಥ್ಸಿಗೆ ಬೇರೆ, ವಿಜ್ಞಾನಕ್ಕೆ ಬೇರೆ ಬಳಸ್ತಿರ್ತಾನೆ. ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಅದೇ ರೀತಿ ನಾವು ಓದಿದ್ವಿ ಕರಿಕ್ಯುಲಮ್ ಅಂತ ಹೇಳಿ. ಕರಿಕ್ಯುಲಮ್ ನೋಡಿ ಒಂದೇ ತರ ಇರ್ತಾ ಇಲ್ಲ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಜಾರಿಗೆ ಆಗಿರೋದ್ರಿಂದ ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗೋಗಿದೆ. ಯಾವ್ದ್ರದ್ದು? ಕರಿಕ್ಯುಲಮ್ದು. ಹಾಗೇನೆ ಮೆಥಡ್ಸ್, ವೇರಿಯಸ್ ಮೆಥಡ್ಸ್ ಗಳು ಬರ್ತವೆ ಪಾಠ ಮಾಡೋದ್ರಲ್ಲಿ. ಸರಿನಾ? ಅದನ್ನ ಮುಂದೆ ಓದ್ತಾ ಇದೀವಿ ನಾವು. ಸೊ ಇವೆಲ್ಲವೂ ಏನಾಗುತ್ತೆ ಆಸ್ಪಿರೆಂಟ್ಸ್? ಇಂಟರ್ವೀನಿಂಗ್. ಇಂಟರ್ವೀನಿಂಗ್ ಅಂದ್ರೇನು? ನಿರಂತರವಾಗಿ ಬದಲಾಗುತ್ತಿರುವಂತ ಚಲಕಗಳು. ಸೊ ಏನ್ ಅರ್ಥ ಮಾಡ್ಕೊಂಡ್ರಿ ಇಲ್ಲಿ? ವರಯಬಲ್ಸ್ ಆಫ್ ಟೀಚಿಂಗ್, ಆಯ್ತಾ? ಬೋಧನೆಯ ಚಲಕಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಹಿಂದೆ ಎಷ್ಟಿತ್ತು? 2 ಇತ್ತು. ಈಗ ಎಷ್ಟಿದೆ? 3 ಇದೆ. ಅವ್ ಯಾವ ಅಂತ ಗೊತ್ತಾಯ್ತು. ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಹಾಗೆ ಇಂಟರ್ವೀನಿಂಗ್ ವರಯಬಲ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಶಾರ್ಟ್ಕಟ್ ಆಗಿ ಹೇಳ್ಬೇಕಂತಂದ್ರೆ ಹೆಲ್ಪಿಂಗ್ ವರಯಬಲ್ಸ್ ಅಂತಾನು ಕರೀತಾರೆ. ಇದನ್ನ ಹೆಲ್ಪಿಂಗ್ ವರಯಬಲ್ಸ್ ಅಂತ ಹೇಳಿನೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಸಹಾಯಕ ಚಲಕಗಳು ಅಂತ ಹೇಳಿ ಕರೀತಾರೆ. ಸರಿನಾ ಆಸ್ಪಿರೆಂಟ್ಸ್? ಐ ಹೋಪ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ. ಸೊ ಹಾಗಾದ್ರೆ MCQs ಕೇಳ್ತಾರ ಸರ್ ಇದ್ರ ಮೇಲೆ? ಯಾವ್ದ್ರ ಮೇಲೆ? ಈ ವರಯಬಲ್ಸ್ ಗಳ ಮೇಲೆ ಪ್ರಶ್ನೆ ಕೇಳ್ತಾರ? 100% ಕೇಳ್ತಾರೆ, ಆಯ್ತಾ? ಯಾವ ತರ ಕೇಳ್ಬೋದು? ಎಕ್ಸಾಂಪಲ್, ಈಗ ಶಿಕ್ಷಕ ಎಂತಹ ವರಯಬಲ್ ಅಂತ ಹೇಳಿ ಕೇಳ್ತಾರೆ, ಆಯ್ತಾ? ಟೀಚರ್ ಇದಾರಲ್ವಾ, ಎಂತಹ ವರಯಬಲ್, ಎಂತಹ ಚಲಕ ಅಂತ ಹೇಳಿ ಕೇಳ್ತಾರೆ. ಡಿಪೆಂಡೆಂಟಾ, ಇಂಡಿಪೆಂಡೆಂಟಾ, ಏನು ನಿರಂತರವಾಗಿ ಬದಲಾಗುತ್ತಾ ಇರುವಂತಹ ಅಂತ ಕೇಳ್ತಾರೆ. ಸೊ ಟೀಚರ್ ಯಾರಾಗಿರ್ತಾರೆ? ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್, ಇವರು ಸ್ವತಂತ್ರ ಅಭ್ಯರ್ಥಿ ಇವರು. ಸರಿನಾ? ಯಾರು? ಟೀಚರ್. ಹಾಗೇನೆ ವಿದ್ಯಾರ್ಥಿಗಳು ಏನಾಗಿರ್ತಾರೆ? ಅವರು ಯಾವಾಗಲೂ ಡಿಪೆಂಡೆಂಟ್. ಶಿಕ್ಷಕ ಏನು ಓದಿಸ್ತಾನೆ ಅದನ್ನ ಓದುವಂತಹ ವ್ಯಕ್ತಿಗಳಾಗಿರ್ತಾರೆ. ಹಾಗೇನೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಹೇಳ್ಬೋದು, ಕರಿಕ್ಯುಲಮ್. ಕರಿಕ್ಯುಲಮ್ ಅಂದ್ರೆ ಏನ್ ಸರ್ ಕನ್ನಡದಲ್ಲಿ? ಪಠ್ಯಕ್ರಮ. ಸೊ ಪಠ್ಯಕ್ರಮ ಎಂತಹ ಚಲಕ ಅಂತೇಳಿ ಕೇಳಿದ್ದಾರೆ. ಸೊ ಅದೇನದು? ಇಂಟರ್ವೀನಿಂಗ್. ಇಂಟರ್ವೀನಿಂಗ್ ಅಂತಂದ್ರೇನು? ಹೆಲ್ಪಿಂಗ್ ಅಥವಾ ನಿರಂತರವಾಗಿ ಬದಲಾಗುತ್ತಿರುವಂತ ಚಲಕ. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಆಸ್ಪಿರೆಂಟ್ಸ್. ಓಕೆ, ಐ ಹೋಪ್ ನಿಮ್ಗೆ ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅರ್ಥ ಆಗಿದೆ. ಈಗ 4ನೇದು ಓದೋಣ. ಪ್ರೊಸೆಸ್ ಆಫ್ ಟೀಚಿಂಗ್, ಆಯ್ತಾ? ಪ್ರೊಸೆಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರೀತಾರೆ. ಬೋಧನೆಯ ಪ್ರಕ್ರಿಯೆಗಳು. ಓಕೆ, ಸೊ ಇವೆಷ್ಟಿದಾವ ಅಂತ ನೋಡೋದಾದ್ರೆ 6 ಇದಾವೆ. ಎಷ್ಟಿದಾವೆ? 6 ಇದಾವೆ ನೋಡಿ, ಆಯ್ತಾ? 6 ಬೋಧನೆಯ ಉದ್ದೇಶಗಳು ಇದಾವೆ, ಆಯ್ತಾ? ಸರಿ, ಇದೇ ಆರ್ಡರ್ ನೆನ್ಪಿಟ್ಕೋಬೇಕಾ? ಹೌದು ಆಸ್ಪಿರೆಂಟ್ಸ್, ಇದೇ ಆರ್ಡರ್ ನೆನ್ಪಿಟ್ಕೋಬೇಕು.
ಓಕೆ, ನಂಬರ್ 1 ಬರೋದು ಅಬ್ಜೆಕ್ಟಿವ್ಸ್, ಕನ್ನಡದಲ್ಲಿ ಉದ್ದೇಶಗಳು. ಸರಿನಾ ಫ್ರೆಂಡ್ಸ್? ಎರಡನೇದು ಬ್ಯಾಕ್ ಗ್ರೌಂಡ್ ಅಂದ್ರೇನು, ಹಿನ್ನೆಲೆ. ಮೂರನೇದು ಪ್ಲಾನಿಂಗ್ ಅಂದ್ರೇನು, ಯೋಜನೆ ಮಾಡೋದು. ಆಯ್ತಾ? ನಾಲ್ಕನೇದು ಟೀಚಿಂಗ್ ಅಂದ್ರೇನು, ಬೋಧನೆ ಮಾಡೋದು. ಐದನೇದು ಇವ್ಯಾಲ್ಯೂಯೇಷನ್ ಅಂದ್ರೇನು, ಮೌಲ್ಯಮಾಪನ ಮಾಡೋದು. ಸರಿನಾ? ಮೌಲ್ಯಮಾಪನ ಮಾಡ್ತೀವಲ್ವಾ, ಮೌಲ್ಯಮಾಪನ ಮಾಡೋದು. ಅಂಡ್ ರೀಟೀಚ್ ಮಾಡೋದು, ಮರು ಬೋಧನೆ ಮಾಡೋದು. ಆಯ್ತಾ? ಮರು ಬೋಧನೆ ಮಾಡೋದು ಅಥವಾ ಮುಂದಕ್ಕೆ ಹೋಗುವುದು. ಮೂವ್ ಅಂತಂದ್ರೇನು, ಮುಂದಕ್ಕೆ ಹೋಗೋದು. ಸೊ ಈ 6 ಪ್ರಮುಖ ಉದ್ದೇಶಗಳಿದಾವೆ. ಇದರಲ್ಲಿ ಟೀಚಿಂಗ್ ಎಷ್ಟು ಉದ್ದೇಶಗಳಿದಾವಂತೆ, ಟೀಚಿಂಗ್ ಎಷ್ಟು ಪ್ರಕ್ರಿಯೆಗಳಿದಾವಂತೆ, 6 ಮೇನ್ ಪ್ರಕ್ರಿಯೆಗಳಿದಾವೆ. ಸರಿನಾ? ಪ್ರೊಸೆಸ್ ಆಫ್ ಟೀಚಿಂಗ್ ಹ್ಯಾಸ್ 6 ಎಲಿಮೆಂಟ್ಸ್: ಅಬ್ಜೆಕ್ಟಿವ್ಸ್, ಬ್ಯಾಕ್ ಗ್ರೌಂಡ್, ಪ್ಲಾನಿಂಗ್, ಟೀಚಿಂಗ್, ಇವ್ಯಾಲ್ಯೂಯೇಷನ್ ಮತ್ತೆ ರೀಟೀಚಿಂಗ್. ಓಕೆ ಫ್ರೆಂಡ್ಸ್, ಅಬ್ಜೆಕ್ಟಿವ್ಸ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಉದ್ದೇಶಗಳು. ಆಯ್ತಾ? ಏನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಪಾಠ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಯೋಚನೆ ಮಾಡ್ತೀರಾ, ನೀವು ಯಾಕೆ ಪಾಠ ಮಾಡ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಆಯ್ತಾ? ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಆಯ್ತಾ, ಒಂದು ಪಾಠ ಮಾಡ್ತಾ ಇರ್ತೀರಾ ಯಾವ್ದಾದ್ರು ಒಂದು ಟಾಪಿಕ್ ನ ಮೇಲೆ. ಸೊ ಅದು ಕಾನ್ಸೆಪ್ಟ್ ವಿದ್ಯಾರ್ಥಿಗೆ ಅರ್ಥ ಆಗ್ಬೇಕು ಅನ್ನೋದು ಅಬ್ಜೆಕ್ಟಿವ್ ಆಗಿರುತ್ತೆ. ಆಯ್ತಾ? ಅದನ್ನೇ ಏನಂತ ಹೇಳ್ತಾರೆ, ಉದ್ದೇಶ ಅಂತ ಹೇಳ್ತಾರೆ. ಆಯ್ತಾ? PDG ಅಂತ ಹೇಳಿದ್ವಲ್ವಾ, ಪಿ ಡಿಟರ್ಮೈನ್ಡ್ ಗೋಲ್ಸ್. ಸೊ ಅದನ್ನೇನಂತ ಕರೀತಾರೆ ಇಲ್ಲಿ, ಅಬ್ಜೆಕ್ಟಿವ್ಸ್. ಸೊ ನೀವು ಏನೇ ಪಾಠ ಮಾಡಿ ಅದರ ಮೊಟ್ಟ ಮೊದಲ ಪ್ರಕ್ರಿಯೆ ಯಾವ್ದಾಗಿರುತ್ತೆ, ಉದ್ದೇಶವನ್ನ ಈಡೇರಿಸ್ಕೊಳ್ಳೋದು. ಸರಿನಾ? ಉದ್ದೇಶ. ಈಗ ನಾವು ನಿಮ್ಗೆ ಪಾಠ ಮಾಡ್ತಾ ಇದೀವಲ್ವಾ, ಅದರ ಉದ್ದೇಶ ಏನು, ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ನೀಟಾಗಿ ಅರ್ಥ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ನಂಬರ್ 1 ಯಾವುದು, ಅಬ್ಜೆಕ್ಟಿವ್ಸ್, ಉದ್ದೇಶ. ಎರಡನೇದೇನು, ಬ್ಯಾಕ್ ಗ್ರೌಂಡ್. ಓಕೆ ಫ್ರೆಂಡ್ಸ್, ಎರಡನೇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ಕರಿತೀವಿ. ಆ ವಿದ್ಯಾರ್ಥಿಯ ಬ್ಯಾಕ್ ಗ್ರೌಂಡ್ ಅನ್ನ ಅರ್ಥ ಮಾಡ್ಕೋಬೇಕು. ಏನು ಬ್ಯಾಕ್ ಗ್ರೌಂಡ್ ಅಂದ್ರೆ, ಅವ್ರ ಮನೆಗೆ ಹೋಗಿ ಯಾರ್ಯಾರು ಇದಾರೆ ಅಂತ ನೋಡ್ಬೇಕಾ? ಇಲ್ಲ. ಸರಿನಾ? ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಆ ವಿದ್ಯಾರ್ಥಿ ಈಗ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಆಯ್ತಾ, ಅವರ ಕರೆಂಟ್ ಸ್ಟೇಟಸ್ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ಸರಿನಾ? ಈಗ ಎಷ್ಟು ಓದಿದಾನೆ, ಈಗ ಹೊಸ ಟಾಪಿಕ್ ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರಬೇಕಾಗತ್ತೆ. ಸೊ ಎರಡನೇದೇನು, ಬ್ಯಾಕ್ ಗ್ರೌಂಡ್, ಹಿನ್ನೆಲೆ. ಓಕೆ, ಉದ್ದೇಶ ಗೊತ್ತಾಗಿದೆ, ಬ್ಯಾಕ್ ಗ್ರೌಂಡ್ ಗೊತ್ತಾಗಿದೆ. ಮೂರನೇದು ಯಾವ್ದೀಗ, ಪ್ಲಾನ್ ಮಾಡ್ತೀರಾ ನೀವು. ಆಯ್ತಾ? ಯೋಜನೆಯನ್ನ ಮಾಡ್ತೀರಾ. ಸರಿನಾ? 50 ರಿಂದ 60 ವಿದ್ಯಾರ್ಥಿಗಳು ಇರ್ತಾರೆ. ಸೊ ಎಲ್ಲರೂ ಒಂದೇ ತರ ಇರ್ಬೇಕಂತ ಹೇಳಿ ಏನ್ ರೂಲ್ಸ್ ಇಲ್ಲ. ಎಲ್ಲರದು ಬೇರೆ ಬೇರೆ ಮೈಂಡ್ ಸೆಟ್ ಇರುತ್ತೆ. ಸೊ ಎಲ್ಲರಿಗೆ ಅರ್ಥ ಆಗುವ ಹಾಗೆ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ, ಲೆಸನ್ ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ. ಸರಿನಾ? ಅದು 3ನೇ ಪ್ರೊಸೆಸ್ ಆಫ್ ಟೀಚಿಂಗ್. 4ನೇ ಪ್ರೊಸೆಸ್ ಆಫ್ ಟೀಚಿಂಗ್ ನ ನೋಡೋದಾದ್ರೆ, ಬೋಧನೆ ಮಾಡೋದು. ಟೀಚಿಂಗ್ ನ ಸ್ಟಾರ್ಟ್ ಮಾಡ್ಬಿಡೋದು, ಬೋಧನೆಯನ್ನ ಆರಂಭ ಮಾಡೋದು. ಸರಿನಾ? ಪಾಠವನ್ನ ಆರಂಭ ಮಾಡೋದು. 5ನೇದೇನು, ಉದ್ದೇಶವನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಬ್ಯಾಕ್ ಗ್ರೌಂಡ್ ಅನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಯೋಜನೆಯನ್ನ ಹಾಕೊಂಡಿದ್ದೀರಾ, ಮತ್ತೆ ಬೋಧನೆಯನ್ನ ಮಾಡಿದ್ದೀರಾ. 5ನೇದೇನಂತ ನೋಡೋದಾದ್ರೆ, ಇದನ್ನ ಮೌಲ್ಯಮಾಪನ ಮಾಡೋದು. ಓಕೆ, ಬೋಧನೆ ಮಾಡೋದೆಲ್ಲ ಮುಗೀತು. ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಅದನ್ನ ಮೌಲ್ಯಮಾಪನ ಮಾಡ್ತೀರಾ. ಯಾವ ರೀತಿ ಮಾಡ್ತೀರಾ, ವೇರಿಯಸ್ ಪ್ರಶ್ನೆಗಳನ್ನ ಕೇಳ್ತೀರಾ, MCQs ಗಳನ್ನ ಕೇಳ್ತೀರಾ, ವಾಟ್ ಎವರ್ ಆಪ್ಟಿಟ್ಯೂಡ್ ಗಳನ್ನ ಕೇಳ್ತೀರಾ. ಸರಿನಾ? ಅಂಡ್ ಫೈನಲಿ ಏನ್ ಮಾಡ್ತೀರಾ, ಅರ್ಥ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ರೀಟೀಚ್ ಮಾಡ್ತೀರಾ. ಅರ್ಥ ಆಯ್ತಾ, ಮುಂದಕ್ಕೆ ಹೋಗ್ಬಿಡ್ತೀರಾ. ಸರಿನಾ ಫ್ರೆಂಡ್ಸ್? ಇವೆಲ್ಲ ಏನು, ಪ್ರೊಸೆಸ್ ಆಫ್ ಟೀಚಿಂಗ್. ಸರಿನಾ? ಸೊ ಇದನ್ನ ಯಾವ ತರ ನೀವು ನೆನ್ಪಿಟ್ಕೋಬೇಕು ಅಂತಂದ್ರೆ, ಒಂದು ಶಾರ್ಟ್ಕಟ್ ಆಗಿ ಅರ್ಥ ಮಾಡ್ಕೋಬಹುದು. ಯಾವ ರೀತಿ, OBPTERM ಅಂತ ಹೇಳಿ. ಆಯ್ತಾ? OBPTERM ಏನಿದು, ಪ್ರೊಸೆಸ್ ಆಫ್ ಟೀಚಿಂಗ್, ಬೋಧನೆಯ ಉದ್ದೇಶಗಳು. ಸರಿನಾ ಫ್ರೆಂಡ್ಸ್? O ಅಂದ್ರೇನು, ಅಬ್ಜೆಕ್ಟಿವ್ಸ್. B ಅಂದ್ರೇನು, ಬ್ಯಾಕ್ ಗ್ರೌಂಡ್ ಅರ್ಥ ಮಾಡ್ಕೊಳ್ಳೋದು, ಬ್ಯಾಕ್ ಗ್ರೌಂಡ್. ಸರಿನಾ? P ಅಂದ್ರೇನು, ಪ್ಲಾನ್ ಮಾಡೋದು. T ಅಂದ್ರೇನು, ಟೀಚ್ ಮಾಡೋದು, ವೆರಿ ಇಂಪಾರ್ಟೆಂಟ್ ಕೆಲಸ. ಅಂಡ್ E ಅಂದ್ರೇನು, ಇವ್ಯಾಲ್ಯೂಯೇಟ್ ಮಾಡೋದು. R ಅಂದ್ರೇನು, ರಿವಿಷನ್ ಮಾಡೋದು. ಸರಿನಾ? M ಅಂದ್ರೇನು, ಮೂವ್ಮೆಂಟ್, ಮುಂದಕ್ಕೆ ಹೋಗೋದು. ಸೊ OBP ಟರ್ಮ್. ಆಯ್ತಾ? OBP ಟರ್ಮ್, ಲೋ BP ಅಲ್ಲ, OBP ಅಂತ ಹೇಳಿ ಕರೀತಾರೆ. ಆಯ್ತಾ? ನಿಮ್ಮ BP ಯಾವಾಗಲೂ ಹೈ ಇರಬೇಕು. ಸರಿನಾ? ಹೌ ಇಸ್ ದ ಜೋಶ್, ಹೈ. ಓಕೆ, ಸೊ OBPTERM. ಸೊ ಇದೇನಾಗುತ್ತೆ, ಪ್ರೊಸೆಸ್ ಆಫ್ ಟೀಚಿಂಗ್, ಪ್ರೊಸೆಸ್ ಆಫ್ ಟೀಚಿಂಗ್, ಬೋಧನೆಯ ಪ್ರಕ್ರಿಯೆ. ಓಕೆ ಫ್ರೆಂಡ್ಸ್, ಇದೇ ಆರ್ಡರ್ ಅಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ, ಸೆಂಟ್ರಲ್ ಎಲ್ಲ ಬರೆಯೋಂಗಿಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತು ನೀವು ಏನೇನು ಓದಿದಿರಾ, ಫಸ್ಟ್ ಆಫ್ ಆಲ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ನ ಓದ್ಕೊಂಡ್ ಬಂದಿದ್ದೀರಾ, ಬೋಧನೆಯ ಉದ್ದೇಶಗಳು, ನೇಚರ್ ಆಫ್ ಟೀಚಿಂಗ್ ನ ಓದಿದಿರಾ, ಅಂಡ್ ವರಯಬಲ್ ಆಫ್ ಟೀಚಿಂಗ್ ನ ಓದಿದಿರಾ, ಪ್ರೊಸೆಸ್ ಆಫ್ ಟೀಚಿಂಗ್ ನ ಓದಿದಿರಾ. ಕನ್ನಡದಲ್ಲಿ ಬೋಧನೆಯ ಉದ್ದೇಶ ಅರ್ಥ ಆಗಿದೆ, ಬೋಧನೆಯ ಸ್ವರೂಪ, ಬೋಧನೆಯ ಚಲಕ, ಮತ್ತೆ ಬೋಧನೆಯ ವಿವಿಧ ಪ್ರಕ್ರಿಯೆಗಳು ಅರ್ಥ ಆಗಿದೆ. ಸರಿನಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಆಯ್ತಾ? ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ಆಯ್ತಾ, ವೆರಿ ಇಂಪಾರ್ಟೆಂಟ್, ಬ್ಲೂಮ್ ಅವರ ಟ್ಯಾಕ್ಸಾನಮಿಯನ್ನ ಅರ್ಥ ಮಾಡ್ಕೊಂಡ್ಬರೋಣ. ಆಕ್ಚುಲಿ ಇದೇ ಕ್ಲಾಸ್ ಅಲ್ಲಿ ಹೇಳ್ಬೇಕಿತ್ತು, ಬಟ್ ತುಂಬಾ ಲೆಂತ್ ಆಗುತ್ತೆ ವಿಡಿಯೋದು. ಸರಿನಾ? ಬ್ಲೂಮ್ ಅವರ ಟ್ಯಾಕ್ಸಾನಮಿಯನ್ನ ಅರ್ಥ ಮಾಡ್ಕೊಂಡ್ಬರೋಣ. ಇಷ್ಟೊತ್ತು ನಾವು ನಿಮ್ಗೆ ಏನ್ ಹೇಳಿದ್ವಲ್ವಾ, ಇದರಿಂದ ಪಕ್ಕ ಏನಿಲ್ಲ ಅಂದ್ರು 2 ರಿಂದ 3 ಕ್ವಶನ್ಸ್ ಗಳು ಬಂದೇ ಬರುತ್ತೆ. ಸರಿನಾ ಫ್ರೆಂಡ್ಸ್? ಬೋಧನೆಯ ಪ್ರಕ್ರಿಯೆ ಮೇಲೆ ಬರ್ಬೋದು, ಅಂದ್ರೆ ಪ್ರೊಸೆಸ್ ಆಫ್ ಟೀಚಿಂಗ್ ನ ಮೇಲೆ ಬರ್ಬೋದು,
ಅಥವಾ ಅಬ್ಜೆಕ್ಟಿವ್ಸ್ ಮೇಲೆ ಬರ್ಬೋದು, ನೇಚರ್ ಮೇಲೆ ಬರ್ಬೋದು, ವಾಟ್ ಎವರ್ ವರಯಬಲ್ಸ್, ಡಿಪೆಂಡೆಂಟ್ ಯಾವುದು ಇಂಡಿಪೆಂಡೆಂಟ್ ಯಾವ್ದೆಲ್ಲ ಕೇಳಬಹುದು. ಸರಿನಾ ಫ್ರೆಂಡ್ಸ್? ಇನ್ನೂ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಕ್ಷನ್. ವಿ ಟ್ರೈ ಟು ಆನ್ಸರ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.